ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ KSOU ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 4 ಬ್ಲಾಕ್ 2 ಇವತ್ತಿನ ಲೆಸನ್. ಹಾಗೆ ಇಂದಿನ ವಿಡಿಯೋದಲ್ಲಿ ಲೆಸನ್ 1 ಮಾಡಿ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ ಅಂತ ಹೇಳ್ತಾ ಇವತ್ತು ವಿತ್ ಲೆಸನ್ ಆ್ಯಂಡ್ ವಿತ್ ನೋಟ್ಸ್ ಇವತ್ತಿನ ವಿಡಿಯೋದಲ್ಲಿ ಸೊ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಲೆಸನ್. ಸೊ ಇವತ್ತಿನ ವಿಡಿಯೋದಲ್ಲಿ ಘಟಕ 2 ಭಾರತೀಯ ಕಾವ್ಯಾಂಶೆಯ ಪ್ರಮುಖ ಘಟ್ಟಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅರ್ಥ ಆಯ್ತಾ? ಇವಾಗ ಫಸ್ಟು ಪೀಠಿಕೆಯನ್ನು ನೋಡೋದಾದರೆ, ಭಾರತೀಯ ಕಾವ್ಯಾಂಶ ಅಂದರೆ ಇಂಡಿಯನ್ ಪೊಯಿಟಿಕ್ಸ್ ಎಂಬುದು ಸಾಹಿತ್ಯದ ಸ್ವರೂಪ, ಸೌಂದರ್ಯ, ಕಾವ್ಯದ ಲಕ್ಷಣಗಳು ಮತ್ತು ಅದರ ಪ್ರಭಾವಗಳನ್ನು ವಿಶ್ಲೇಷಿಸುವ ಮಹತ್ವದ ಶಾಸ್ತ್ರವಾಗಿದೆ. ಇದರಲ್ಲಿ ವಿವಿಧ ಆಚಾರ್ಯರು ತಮ್ಮದೇ ಆದ ಸಿದ್ಧಾಂತಗಳನ್ನು ನೀಡಿದ್ದು ಅವುಗಳನ್ನು ಪ್ರಮುಖ ಘಟ್ಟಗಳು ಎಂದು ಅಭಿವೃದ್ಧಿಯಾಗುತ್ತಾ ಕಾವ್ಯದ ಅರ್ಥವ್ಯವಸ್ಥೆಯನ್ನು ಸಮೃದ್ಧಗೊಳಿಸಿದ್ದಾರೆ. ಫಸ್ಟ್ ಒನ್, ಅಲಂಕಾರ ಘಟ್ಟ. ಭಾರತೀಯ ಕಾವ್ಯಮೀಮಾಂಸೆಯ ಮೊದಲ ಘಟ್ಟವೇ ಅಲಂಕಾರ ಘಟ್ಟ. ಈ ಘಟ್ಟದಲ್ಲಿ ಅಲಂಕರಣೆ ಕಾವ್ಯದ ಮುಖ್ಯ ಅಂಶವೆಂದು ಪರಿಗಣಿಸಲಾಯಿತು. ಪ್ರಮುಖ ಆಚಾರ್ಯರು ಭಾಮಹ, ದಂಡಿ, ಉದ್ಧಟ. ಮುಖ್ಯ ಅಂಶಗಳು: ಕಾವ್ಯದಲ್ಲಿ ಅಲಂಕಾರಗಳ ಉಪಮೆ, ರೂಪಕ, ಯಮಕ ಇತ್ಯಾದಿ ಬಳಕೆ ಮುಖ್ಯ. ಅಲಂಕಾರಗಳ ಮೂಲಕ ಕಾವ್ಯದ ಸೌಂದರ್ಯ ಹೆಚ್ಚುತ್ತದೆ. ಕಾವ್ಯದ ರಸಭಾವ ಇವುಗಳನ್ನು 2ನೇ ಸ್ಥಾನಕ್ಕೆ ಇಡಲಾಗಿದೆ. ಇದರ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ, ಈ ಘಟ್ಟವು ಕಾವ್ಯದ ಹೊರಗಿನ ಸೌಂದರ್ಯವನ್ನು ಒತ್ತಿ ಹೇಳುತ್ತದೆ. ಇದನ್ನು ಕಾವ್ಯದ ಆಭರಣದಂತಿದೆ. ಸೊ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಟ್ಸ್ಗಳನ್ನ ಮಾಡ್ಕೋಬೋದು. ನೆಕ್ಸ್ಟ್, ರೀತಿ ಘಟ್ಟ. ಈ ಘಟ್ಟದಲ್ಲಿ ರೀತಿ ಅಂದರೆ ಶೈಲಿ ಅಥವಾ ಪದ ಪ್ರಯೋಗ ಮುಖ್ಯವಾಗಿದೆ. ಪ್ರಮುಖ ಆಚಾರ್ಯರು ವಾಮನ. ಮುಖ್ಯ ಅಂಶಗಳು: ರೀತಿರಾತ್ಮ ಕಾವ್ಯಾಸ್ಯ. ರೀತಿ ಕಾವ್ಯದ ಆತ್ಮವೆಂದು ವಾಮನರು ಹೇಳಿದ್ದಾರೆ. ಶಬ್ದಗಳ ಸರಿಯಾದ ಬಳಕೆ, ಶೈಲಿಯ ಮೃದುವು, ಮಧುರತೆ ಮುಖ್ಯ. ಮಹತ್ವವನ್ನು ನೋಡೋದಾದರೆ, ಕಾವ್ಯದ ಸೌಂದರ್ಯವು ಅದರ ಶೈಲಿಯಲ್ಲಿ ಇರುತ್ತದೆ ಎಂಬುದನ್ನು ಈ ಘಟ್ಟ ಸ್ಪಷ್ಟಪಡಿಸುತ್ತದೆ. ನೆಕ್ಸ್ಟ್, ಥರ್ಡ್ ಒನ್, ಧ್ವನಿಘಟ್ಟ. ಧ್ವನಿಘಟ್ಟ ಅಂದರೆ ಇದು ಅತ್ಯಂತ ಪ್ರಮುಖ ಘಟ್ಟಗಳಲ್ಲಿ ಒಂದಾಗಿದೆ. ಇಲ್ಲಿ ಕಾವ್ಯದ ಅಂತರಾರ್ಥ ಅಂದರೆ ಸಜೆಸ್ಟೆಡ್ ಮೀನಿಂಗ್ ಮುಖ್ಯವಾಗಿದೆ. ಪ್ರಮುಖ ಆಚಾರ್ಯರು ಆನಂದವರ್ಧನ ಮತ್ತು ಅಭಿನವ ಗುಪ್ತ. ಮುಖ್ಯ ಅಂಶಗಳೇನಪ್ಪ ಅಂದರೆ, ಧ್ವನಿ ಎಂದರೆ ಸೂಚಿತ ಅರ್ಥ. ಕಾವ್ಯದಲ್ಲಿ ನೇರ ಅರ್ಥಕ್ಕಿಂತ ಅಡಗಿದ ಅರ್ಥವೇ ಮುಖ್ಯ. 3 ವಿಧಗಳ: ವಸ್ತುಧ್ವನಿ, ಅಲಂಕಾರ ಧ್ವನಿ, ರಸಧ್ವನಿ. ಹಾಗೆ ಮಹತ್ವವನ್ನು ನೋಡೋದಾದರೆ, ಈ ಸಿದ್ಧಾಂತವು ಕಾವ್ಯದ ಆಳವಾದ ಅರ್ಥವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಫೋರ್ತ್ ಒನ್, ರಸಘಟ್ಟ. ರಸಘಟ್ಟ ಅಂದರೆ ರಸ ಸಿದ್ಧಾಂತವು ಭಾರತೀಯ ಕಾವ್ಯಶಾಸ್ತ್ರದ ಹೃದಯವಾಗಿದೆ. ಪ್ರಮುಖ ಆಚಾರ್ಯರು ಭಾರತ ಮುನಿ, ಅಭಿನವ ಗುಪ್ತ. ಮುಖ್ಯ ಅಂಶಗಳು: ರಸೋ ವೈಸಹ. ರಸವೇ ಕಾವ್ಯದ ಆತ್ಮ. ಶೃಂಗಾರ, ವೀರ, ಕರುಣ, ಹಾಸ್ಯ, ರೌದ್ರ, ಭಯಾನಕ, ಭೀಭತ್ಸ, ಅದ್ಭುತ ಇತ್ಯಾದಿ ರಸಗಳು. ಭಾವ, ರಸ ಎಂಬ ಪರಿವರ್ತನೆ ಇದೆ. ಮಹತ್ವ: ಪಾಠದಲ್ಲಿ ಉಂಟಾಗುವ ಆನಂದವೇ ಕಾವ್ಯದ ಗುರಿ ಎಂದು ಈ ಘಟ್ಟ ತಿಳಿಸುತ್ತದೆ. ಯಾವುದು? ರಸಘಟ್ಟ. ನೆಕ್ಸ್ಟ್, ಫಿಫ್ತ್ ಒನ್, ವಕ್ರೋಕ್ತಿ ಘಟ್ಟ. ಈ ಘಟ್ಟದಲ್ಲಿ ವಕ್ರೋಕ್ತಿ ಸಿದ್ಧಾಂತ ಅಂತಲೂ ಕೂಡ ಹೇಳ್ಬೋದು, ಅಥವಾ ಘಟ್ಟ ಅಂತನಾದರೂ ಕೂಡ ಹೇಳಬಹುದು. ಈ ಘಟ್ಟದಲ್ಲಿ ಕಾವ್ಯದ ವೈಚಿತ್ರ್ಯಮಯ ಅಭಿವ್ಯಕ್ತಿ ಮುಖ್ಯವಾಗಿದೆ. ಪ್ರಮುಖ ಆಚಾರ್ಯರು ಕುಂತಕ. ಮುಖ್ಯ ಅಂಶಗಳನ್ನು ನೋಡೋದಾದರೆ, ವಕ್ರೋಕ್ತಿ ಅಂದರೆ ವಕ್ರವಾಗಿ ಹೇಳುವ ಶೈಲಿ. ಸಾಮಾನ್ಯ ವಿಷಯವನ್ನು ವಿಶೇಷವಾಗಿ ಹೇಳುವುದು. ಕಾವ್ಯದ ಸೌಂದರ್ಯವು ಅದರ ಹೇಳುವ ರೀತಿಯಲ್ಲಿ ಇರುತ್ತದೆ. ಮಹತ್ವ: ಈ ಸಿದ್ಧಾಂತವು ಕಾವ್ಯದ ಸೃಜನಾತ್ಮಕತೆಯನ್ನು ಒತ್ತಿ ಹೇಳುತ್ತದೆ. ಸಿಕ್ಸ್ತ್ ಒನ್, ಔಚಿತ್ಯ ಘಟ್ಟ. ಈ ಘಟ್ಟದಲ್ಲಿ ಔಚಿತ್ಯ, ಸಮಂಜಸತೆ ಮುಖ್ಯವಾಗಿದೆ. ಪ್ರಮುಖ ಆಚಾರ್ಯರು ಕ್ಷಮೇಂದ್ರ. ಮುಖ್ಯ ಅಂಶಗಳು: ವಿಷಯ, ಪಾತ್ರ, ಸಂದರ್ಭಕ್ಕೆ ತಕ್ಕಂತೆ ಪದಗಳ ಬಳಕೆ. ಹಾಗೆ ಅನೌಚಿತ್ಯವು ಕಾವ್ಯವನ್ನು ಹಾಳು ಮಾಡುತ್ತದೆ. ನೆಕ್ಸ್ಟ್, ಸಾರಾಂಶವನ್ನು ಕೊನೆಯದಾಗಿ ನೋಡೋದಾದರೆ, ಭಾರತೀಯ ಕಾವ್ಯಮೀಮಾಂಸೆಯ ಪ್ರಮುಖ ಘಟ್ಟಗಳು ಕಾವ್ಯದ ವಿವಿಧ ಆಯಾಮಗಳನ್ನು ಬೆಳಗಿಸುತ್ತವೆ. ಅಲಂಕಾರ, ಹೊರಗಿನ ಸೌಂದರ್ಯ; ರೀತಿ ಅಂದರೆ ಶೈಲಿ; ಧ್ವನಿ, ಅಂತರಾರ್ಥ; ರಸ,
ಭಾವಾನುಭವ, ವಕ್ರೋಕ್ತಿ, ವೈಚಿತ್ರ್ಯ ಅಭಿವ್ಯಕ್ತಿ ಹಾಗೆ ಔಚಿತ್ಯ ಅಂದರೆ ಸಮಂಜಸತೆ. ಸೊ ಈ ಒಂದು ಲೆಸನಿಂದ ನಿಮ್ಗೆ ಏನೇ ಕೇಳಿದ್ರು ಕೂಡ ನೀವು ಇಷ್ಟನ್ನು ಒಂದು ಆನ್ಸರನ್ನು ನೀವು ಬರೆದ್ರೆ ನಿಮಗೆ 10/10 ಕೊಡ್ತಾರೆ. ಹಾಗಿದ್ರಿಂದ ನಿಮಗೆ ಟಿಪ್ಪಣಿಯನ್ನು ಕೂಡ ಕೇಳುವಂಥದ್ದು. ಸೊ ಟಿಪ್ಪಣಿ ಯಾವುದಕ್ಕನ್ನು ಕೇಳ್ತಾರೆ ಅಂತ ನಿಮಗೆ ತಿಳಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು, ಭಾರತೀಯ ಕಾಂಸ್ಯ ಪ್ರಮುಖ ಘಟ್ಟಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಕ್ವಶನನ್ನು 10 ಮಾರ್ಕ್ಸ್ಗೆ. ಹಾಗೆ ಟಿಪ್ಪಣಿಯನ್ನು ನಾಟ್ಯಶಾಸ್ತ್ರ, ಅಲಂಕಾರ, ಗುಣಗಳು, ವಕ್ರೋಜ್ಜೀವಿತ, ಮಹಿಮಾಘಟ್ಟ, ಔಚಿತ್ಯ, ವಿಚಾರ, ಚರ್ಚಾ. ಸೊ ಇವನ್ನ ಟಿಪ್ಪಣಿನ ಕೇಳುವಂಥದ್ದು. ಸೊ ನಿಮಗೆ ನಾವು ನೋಟ್ಸಲ್ಲಿ ಮಾಡಿದ್ದು ನಿಮಗೆ ಸಾಕಾಗಲಿಲ್ಲ ಅಂದರೆ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇರುತ್ತೆ. ಸೊ ನೀವು ಇನ್ನೂ ವಿಷಯವನ್ನು ಸಂಗ್ರಹಿಸಿ ನೀವು ಎಕ್ಸಾಮ್ಗೆ ಓದ್ಕೋಬೋದು ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ, ಸೊ ಸಿಗೋದು ನೆಕ್ಸ್ಟ್ ವಿಡಿಯೋ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಲೆಸನ್ 3 ಬಗ್ಗೆ ವಿಡಿಯೋ ಸೊ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.